गुलबर्गा ओल्ड जवर्गी रोड पर हुए अनिल राठौड़ मर्डर केस में पुलिस ने कुल 4 आरोपियों को गिरफ्तार किया, जिसमें मेन अक्यूज ईश्वर राठौड़ के पैर में गोली लगी है। आज से 2 दिन पहले एडवोकेट अनिल राठौड़ का बेरहमी से मर्डर किया गया था, जो पेशे से सेल्फ फाइनेंस यानी लोगों को इंटरेस्ट से पैसा दिया करता था। पुलिस के मुताबिक ईश्वर राठौड़, अभिषेक चौहान, मिनाज और इमरान नामी 4 लोगों ने मिलकर मर्डर किया, जिसमें 3 लोग ऑटो ड्राइवर हैं। इन लोगों ने अनिल राठौड़ से इंटरेस्ट पर पैसा लिया था और वसूली में कुछ अनबन हुई, जिसके चलते अनिल राठौड़ का बेरहमी से कत्ल किया गया है। पुलिस ने सिर्फ 2 दिन में 4 आरोपियों को गिरफ्तार करी है और इस दौरान जब मेन अक्यूज ईश्वर राठौड़ को पुलिस अरेस्ट करने गई तो नागनल्ली के करीब ईश्वर राठौड़ ने पुलिस पर हमला कर भागने की कोशिश कर रहा था, जिसमें 3 पुलिस ऑफिसर जख्मी हुए हैं और पुलिस ईश्वर राठौड़ के पैर में गोली मारकर उसे गिरफ्तार करने में कामयाब हुई है। इस मौके पर गुलबर्गा पुलिस कमिश्नर डॉक्टर शरणप्पा एस डी IPS ने डिटेल बताई है, आप इस वीडियो में सुन सकते हैं। ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾತಾಡುವ ಬರಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನ ಇವತ್ತು ವಶಪಡಿಸಿಕೊಳ್ಳಲಾಯಿತು ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಈಶ್ವರ್ ರಾಠೋಡ್ ಅಂತ ಅವನನ್ನು ವಶಪಡಿಸಿಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾನೆ ಮತ್ತು ಇವರನ್ನ ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರ್ತಾನೆ. ಆವಾಗ ಅವನನ್ನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡ್ತಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ ಮತ್ತು ನಂತರ ಅವನನ್ನ ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನ ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾರೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಅವ್ರ ಬೆಂದಿರ್ತಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತದೆ. ಈ ಪೊಲೀಸರಿಗೆ ಅವರಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾರೆ, ಅದರಿಂದ ಅವರು ರಕ್ತ ಗಾಯಗಳಾಗಿದ್ದಾರೆ, ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಹಿನ್ನೆಲೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ. ಸುಮಾರು NI ಆಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರುವುದಕ್ಕೆ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಉಳಿದ 3 ಜನ ಆರೋಪಿಗಳು ಕೂಡ ಇವನು ಮೃತನಾಗಿದ್ದಾನೆ, ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನ ವಶಪಡಿಸಿಕೊಂಡು ಮುಂದಿನ ಆ ದಿನ ಸಾಯಂಕಾಲ ಅವರು ಪ್ಲಾನ್ ಮಾಡಿದ ಬಗ್ಗೆ ಮಾಹಿತಿ ಇದೆ ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದ್ರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲಾನ್ ಮಾಡಿ ಅವರಿಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕಲೆ ಅನಿಲ್ ಏನು ಮೃತನಾಗಿದ್ದಾನೆ ಅವನು ಕೂಡ ಇವ್ರ ಮೇಲೆ ಹಾಕಿರೋದಿದೆ ಮತ್ತು ಬೇರೆಯವರಿಗೂ ಕೂಡ ಪ್ರಕರಣ ದಾಖಲಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ತನಿಖೆ ಆಗಬೇಕಾಗಿದೆ. ಇವರೇನಲ್ಲಿ ಹೊಡಿಬೇಕಂತ ಬಂದಿದ್ದಾರೆ ಸರ್ ಅಥವಾ ಮಾತುಕತೆ ವಿಕೋಪಕ್ಕೆ ಹೋಗಿದ್ದಾಗಿದ್ದಾರೆ? ಅವರು ಪೂರ್ವ ನಿಯೋಜಿತವಾಗಿ ಆಯುಧಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿರೋ ಬಗ್ಗೆ ಮತ್ತು ಕೆಲವು ನಮಗೆ ದೊರೆತ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ವಿಶೇಷ ತಂಡಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ವಿತಿನ್ 48 hours ಅವರನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಮತ್ತು ಮುಂದಿನ ತನಿಖೆ ಕೂಡ ಅವರು ಸುಮಾರು ಕಡೆ ಓಡಾಡಿದ್ದಾರೆ. ಏನು ಕಲಬುರಗಿ ನಗರದಿಂದ ಹೊರವಲಯದಲ್ಲಿ ಹೋಗಿದ್ದಾರೆ, ಜೇವರ್ಗಿ, ಅಫ್ಜಲ್ಪುರ್ ಹೋಗಿದ್ದಾರೆ, ಗಾಣಗಾಪುರ್ ಹೋಗಿದ್ದಾರೆ ಮತ್ತು ನೆರೆಯ ಮಹಾರಾಷ್ಟ್ರದಲ್ಲಿಯೂ ಕೂಡ ಕೆಲವು ಕಡೆ ಓಡಾಡಿದ್ದಾರೆ ಮತ್ತು ನಂತರ ನಗರಕ್ಕೆ ಹಿಂತಿರುಗಿದರು. ಅವಾಗ ನಮ್ಮ ಒತ್ತಡ ಹೆಚ್ಚಾಯಿತು. ನಂತರ ಅವರ ಒಡನಾಟ ಅಲ್ಲಿ
ರಕ್ಷಣೆ ಸಿಗದ ಹಿನ್ನೆಲೆಯಲ್ಲಿ ಈ ಕಡೆ ನಗರದ ಹೊರವಲಯದಲ್ಲಿ ಅಲ್ಲಿ ಹೊರವಲಯದಲ್ಲಿ ಅವರನ್ನು ಬಂಧಿಸಿದ್ದಾರೆ. ಏನು ಕೆಸರಟಗಿ ಗ್ರಾಮ ಇದೆ, ಆ ಒಂದು ಔಟ್ಸ್ಕರ್ಟ್ಸ್ ಅಲ್ಲಿ ಇವರಿಗೆ ವಶಪಡಿಸಿಕೊಳ್ಳಿಕ್ಕೆ ಹೋದಾಗ ಹಲ್ಲೆ ಆಯ್ತು. ಆರೋಪಿಗಳು ಏನು ಮೃತನಾಗಿದ್ದಾರೆ, ಮೃತನ ಹತ್ರ ಹಣವನ್ನು ತೆಗೆದುಕೊಂಡು ಹಣಕಾಸಿನ ವಿಚಾರದಲ್ಲಿ ಅವರಿಗೆ ವೈಮನಸ್ಸಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ. ಎಲ್ರಿಗೂ ಆತನ ಕಡೆಯಿಂದ ಅದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಈ ಆರೋಪಿಗಳೇನು ವಶಪಡಿಸಿಕೊಂಡಿದ್ದೀವಿ ಅವರ ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗುತ್ತೆ. ಹೆಚ್ಚಿನ ವಿಚಾರಣೆ ಮತ್ತು ಅವರು ತಗೊಂಡಿರುವ ಸಾಲ ಎಷ್ಟು ರಿಟರ್ನ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇನ್ನೂ ಇರ್ಬೋದು, ತನಿಖೆಯಿಂದ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ಕೂಡ ತನಿಖೆ. ಅದರಲ್ಲಿ ಇತರ ಏನು ಆರೋಪಿಗಳಿದ್ದಾರೆ, ಅಭಿಷೇಕ್ ಅಂತ ಇನ್ನೊಬ್ಬನು ಇಮ್ರಾನ್ ಅಂತ, ಇನ್ನೊಬ್ಬನು ಮಿನಾರ್. ಅವರು ಬೇರೆ ಯಾವುದು ಪ್ರಕರಣಗಳಿಲ್ಲ, ಎಲ್ಲ 3 ಜನನು ಕೂಡ ಆಟೋ ಪರಿಚಯಸ್ತಾರೆ. ಅನಿಲ್ ಅಲ್ಲ, ಇವನೇನು ಈಶ್ವರ್ ಆಟೋ ಪ್ರಮುಖ ಆರೋಪಿಗಳಿದ್ದಾರೆ, ಅವ್ರ ಜೊತೆ ಪರಿಚಯಸ್ತಾರೆ. ಸುಮಾರು ವರ್ಷಗಳಿಂದ ಅವರಿಗೆ ಹಣಕಾಸಿನ ವ್ಯವಹಾರ ಅದ್ರ ಬಗ್ಗೆ ನಾವು ಈ ಹಂತದಲ್ಲಿ ಕಾಮೆಂಟ್ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ತನಿಖೆ ಆಗಬೇಕಾಗಿದೆ. ಈಗೇನು ನಮಗೆ ಮೇನ್ ಪ್ರಮುಖ ಆರೋಪಿಗಳಿದ್ರು, ಆರೋಪಿಗಳನ್ನು ವಶಪಡಿಸಿಕೊಂಡು ಅವರಿಗೆ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡ್ತೀವಿ ಮತ್ತು ಮುಂದಿನ ಬೆಳವಣಿಗೆ ಬಗ್ಗೆ ಕೂಡ ನಮಗೆ ಮಾಹಿತಿ